ಸ್ವಾಮಿ, ನಿದ್ರಾಪುರಕ್ಕೆ ಎಷ್ಟು ದೂರ ಇದೆ? ಮತ್ತೆ ಯಾವ ಕಡೆ ಹೋಗ್ಬೇಕು? ಈ ಕಡೆಗೆ ಹೋಗ್ಬೇಕು. ಇನ್ 5 ನಿಮಿಷದಲ್ಲಿ ಸಿಕ್ಬಿಡತ್ತೆ. ಅಲ್ಲಿ ಯಾರಿದ್ದಾರೆ? ನಾನು ಆ ಊರಿಗೆ ಟ್ರಾನ್ಸ್ಫರ್ ಆಗಿರುವ ಪೋಸ್ಟ್ ಮಾಸ್ಟರ್. ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಇವತ್ತು. ಅದಕ್ಕೆ ಬೇಗನೆ ಮನೆ ಬಿಟ್ಟೆ. ಮುಂದೆ ಒಂದು ಕಟ್ಟೆ ಸಿಗುತ್ತೆ, ಅಲ್ಲಿ ಎತ್ತಿನ ಬಂಡಿ ಬರುತ್ತೆ. ಅಲ್ಲಿಂದ ನಿರಾಯಾಸವಾಗಿ ಹೋಗ್ಬಹುದು. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ನೀವು ನಿದ್ರಾಪುರಕ್ಕೆ ಹೋಗದೇ ಇರುವುದು ಒಳ್ಳೇದು. ಅದು ಶಾಪಗ್ರಸ್ತ ಊರು. ಏನ್ ಸ್ವಾಮಿ ನೀವು, ನಾನಿನ್ನೂ ಆ ಊರಿಗೆ ತಲುಪಲೇ ಇಲ್ಲ. ಅಷ್ಟರಲ್ಲೇ ನಿಮ್ಮ ಕಟ್ಟುಕತೆಗಳು ಶುರು ಆಯ್ತಾ? ನಾನು ನಂಬಲ್ಲ. ನೀವು ನಂಬಿ ಬಿಡಿ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಕ್ರಮೇಣ ನಿಮಗೆ ಇದರ ಅನುಭವ ಆಗುತ್ತೆ ಬಿಡಿ. ಈ ನಿದ್ರಾಪುರಕ್ಕೆ ಮೊದಲು ಇದ್ದ ಹೆಸರು ಸಿದ್ಧಪುರ. ಅಲ್ಲಿನ ಜನ ರಾತ್ರಿ ಹಗಲೆನ್ನದೆ ಕಷ್ಟಪಟ್ಟು ಶ್ರೀಮಂತರಾಗಿದ್ರು. ಇದನ್ನ ನೋಡಿ ಊರ್ಕೊಂಡ ಪಕ್ಕದ ಊರಿನವರು ಪಿತೂರಿ ಮಾಡಿ ನಿದ್ರಾ ದೇವತೆಯಿಂದ ಶಾಪ ಸಿಗುವಂತೆ ಮಾಡಿದ್ರು. ಈಗ ಅಲ್ಲಿಗೆ ಯಾರೇ ಹೋಗ್ಲಿ ಅವರಿಗೆ ನಿದ್ರಾ ಕಾಯಿಲೆ ಹತ್ತಿಬಿಡತ್ತೆ. ಉಫ್, ಸರಿ ಸರಿ, ನಾನಿನ್ನು ಹೊರಡ್ತೀನಿ. ಏನಾಗುತ್ತೋ ಆಗ್ಲಿ, ನೋಡೋಣ. ಪೋಸ್ಟ್ ಮಾಸ್ಟರ್ ತನ್ನ ಕಚೇರಿ ತಲುಪುವ ಮುನ್ನ ತನ್ನ ಕಾಯಕದಲ್ಲಿ ತೊಡಗುವನು. ಅರೆ ರೇ, ಈ ಎಲ್ಲಾ ಪತ್ರಗಳನ್ನ ತಕ್ಷಣವೇ ತಲುಪಿಸ್ಬೇಕು. ನನಗೆ ಸಹಾಯಕ್ಕೆ ಯಾರೂ ಇಲ್ಲ. ಪೋಸ್ಟ್ ಮ್ಯಾನ್ ಕೆಲಸನು ನಾನೇ ಮಾಡ್ಬೇಕು. ಪೋಸ್ಟ್ ಮಾಸ್ಟರ್ ಪತ್ರಗಳ ಚೀಲ ಹೆಗಲೇರಿಸಿ ಹೊರಟರು. ದಾರಿ ಮಧ್ಯದಲ್ಲಿ ರೈತನೊಬ್ಬ ಏನೋ ಕೆಲಸ ಮಾಡುತ್ತಿರುವುದು ಕಂಡನು. ಸ್ವಾಮಿ, ಇಲ್ಲಿ ವೀರಪ್ಪ ಪಾಟೀಲರ ಮನೆ ಎಲ್ಲಿದೆ? ಪತ್ರ ತಲುಪಿಸೋದಿದೆ. ಓ, ನೀವು ಇಲ್ಲಿಯ ಹೊಸ ಪೋಸ್ಟ್ ಮ್ಯಾನಾ? ನೋಡಿ, ಇಲ್ಲಿಂದ ನೇರ ಹೋಗಿ ಬಲಕ್ಕೆ ತಿರುಗಿ. ಅಲ್ಲಿ 2ನೇ ಮನೆ ವೀರಪ್ಪ ಪಾಟೀಲರದ್ದು. ಧನ್ಯವಾದ ಧನ್ಯವಾದ. ಇನ್ನೆರಡು ವಿಳಾಸ ಇದೆ, ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿತ್ತು. ಆದರೆ ಅಷ್ಟರಲ್ಲೇ ರೈತ ನಿಂತಲ್ಲೇ ನಿದ್ದೆಗೆ ಜಾರಿದನು. ಅರೆ ರೇ, ಇದೆಂತ ಫಜೀತಿ ಆಯ್ತು. ಈ ಪಕ್ಕದ ಊರಿನವರು ಹೇಳಿದ್ದು ನಿಜವಾಯ್ತು. ಇನ್ನು ಈ ಪತ್ರಗಳನ್ನು ಹಂಚೋದು ಹೇಗೆ? ನೋಡೋಣ. ಏನೇ ಆಗ್ಲಿ, ನಾನು ನನ್ನ ಕೆಲಸವನ್ನ ಸರಿಯಾಗಿ ನಿಭಾಯಿಸ್ತೀನಿ. ಪೋಸ್ಟ್ ಮಾಸ್ಟರ್ ನೇರ ಪಟೇಲರ ಮನೆಯ ಮುಂದೆ ಹೋಗಿ ನಿಲ್ಲುತ್ತಾನೆ. ಪಟೇಲ್ರೇ, 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 ಬನ್ನಿ, ನಿಮ್ಗೊಂದು ಪತ್ರ ಇದೆ. ಯಾರು ಇಲ್ವಾ ಇಲ್ಲಿ ಮನೆಯಲ್ಲಿ? ಪೋಸ್ಟ್ ಮಾಸ್ಟರ್ ಸುಮಾರು ಹೊತ್ತು ಪಟೇಲರನ್ನ ಕರೆಯುತ್ತಲೇ ಇರುವನು. ಆದರೆ ಯಾವ ಉತ್ತರನೂ ಬರಲಿಲ್ಲ. ಇಲ್ಲೂ ಅದೇ ಕತೆನಾ ಹೇಗೆ? ಮೋಸ್ಟ್ಲಿ ಎಲ್ಲ ನಿದ್ದೆ ಮಾಡ್ತಿರ್ಬೇಕು. ಶೇ, ಏನ್ ಮಾಡೋದು ಈಗ? ಇಲ್ಲೇ ಬಾಗಿಲೊಳಗೆ ಪತ್ರ ಹಾಕ್ಬಿಡ್ತೀನಿ. ಇನ್ನೂ ಬಹಳ ಪತ್ರಗಳು ಹಾಗೆ ಉಳಿದಿವೆ. ಎಲ್ಲವನ್ನು ವಿಳಾಸ ಹುಡುಕಿ ಆ ಮನೆಗಳ ಬಾಗಿಲಿನೊಳಗೆ ಹಾಕಿಬಿಡಬೇಕು. ಆದ್ರೆ ಒಂದೇ ಒಂದು ಪತ್ರ ರಿಜಿಸ್ಟರ್ಡ್ ಇದೆ. ಇದನ್ನ ಏನ್ ಮಾಡ್ಲಿ? ಆ ವ್ಯಕ್ತಿ ಸಿಗದೇ ಇದ್ರೆ ಹಿಂದೆ ಕಳಿಸ್ಬೇಕಾಗತ್ತೆ. ಈ ಪತ್ರ ಮುನ್ನಿ ಹೆಸರಲ್ಲಿದೆ. ಪೋಸ್ಟ್ ಮಾಸ್ಟರ್ ಮುನ್ನಿಗೆ ಪತ್ರ ನೀಡಲು ಆಕೆಯ ವಿಳಾಸವನ್ನ ಹುಡುಕುತ್ತಾ ನಡೆಯುತ್ತಾನೆ. ಹುಡುಕಿ ಹುಡುಕಿ ಕೊನೆಗೆ ಆಕೆಯ ಮನೆಯನ್ನೇ ತಲುಪುತ್ತಾನೆ. ಮುನ್ನಿ, ಮುನ್ನಿ, ಪೋಸ್ಟ್ ಬಂದಿದೆ. ಯಾರು ಇಲ್ವಾ ಮನೆಯಲ್ಲಿ? ಪೋಸ್ಟ್ ಮಾಸ್ಟರ್ ಹೀಗೆ ಸುಮಾರು ಹೊತ್ತು ಕರೆಯುವರು. ಆಗ ಮುನ್ನಿ ನಿತ್ಯಗಣ್ಣಿನಿಂದ ಮೆಲ್ಲಗೆ ಹೊರಗೆ ನಡೆದು ಬರುವಳು. ಯಾರು? ಓ, ಪೋಸ್ಟ್ ಮ್ಯಾನಾ? ಏನ್ ವಿಷಯ? ಪೋಸ್ಟ್ ಏನಾದ್ರೂ ಬಂತ ನಂಗೆ? ಹ್ಞೂ ಕಣಮ್ಮ, ನಿನ್ನ ವಿಳಾಸ ಹುಡುಕಿ ಹುಡುಕಿ ಸಾಕಾಯ್ತು. ರಿಜಿಸ್ಟರ್ಡ್ ಪೋಸ್ಟ್ ಬಂದಿರೋದು. ಬೇಗ ಇಲ್ಲಿ ಸೈನ್ ಮಾಡಿ ತಗೋ. ಮತ್ತೆ ಪುನಃ ನಿನ್ಗೆ ನಿದ್ದೆಗಿದ್ದೆ ಬಂದ್ಬಿಟ್ರೆ ನನಗೆ ಕಷ್ಟ ಆಗತ್ತೆ. ತಗೋ. ಹಾ, ಕೊಡಿ. ಮುನ್ನಿ ಲಕೋಟೆ ತೆರೆಯುವಳು. ನಂಗೆ ಯಾರಪ್ಪ ರಿಜಿಸ್ಟರ್ ಪೋಸ್ಟ್ ಮಾಡಿರೋದು? ಅರೆ, ಇದೇನು ಒಂದು ಸರ ಇದೆ, ಜೊತೆಗೆ ಒಂದು ಲಕೋಟೆನೂ ಇದೆ. ಏನ್ ಬರ್ದಿದ್ದಾರೆ ನೋಡ್ತೀನಿ. ಪ್ರೀತಿಯ ಮುನ್ನಿ, ನಾನು ನಿನ್ನ ಅಜ್ಜಿ ಈ ಪತ್ರ ಬರೆಯುತ್ತಿದ್ದೇನೆ. ಮೊದಲಿಗೆ ಆ ಹಾರವನ್ನ ಧರಿಸಿಕೊ, ಮತ್ತೆ ಈ ಪತ್ರವನ್ನ ಮುಂದುವರಿಸಿಕೊಂಡು ಹೋಗು. ಮುನ್ನಿ ಹಾರವನ್ನ ತಕ್ಷಣವೇ ಧರಿಸಿಕೊಂಡಳು, ಮತ್ತೆ ಪತ್ರವನ್ನ ಮುಂದುವರಿಸಿದಳು. ಮುನ್ನಿ, ಈ ಹಾರವನ್ನು ಹಾಕಿಕೊಳ್ಳಲು ಹೇಳಿದ ಕಾರಣವೇನೆಂದರೆ ನಿನಗೆ ನಿದ್ರೆಯ ಶಾಪದಿಂದ ತಾತ್ಕಾಲಿಕ ಮುಕ್ತಿ ಸಿಗಲು. ಎಲ್ಲಿ ತನಕ ಈ ಹಾರ ನಿನ್ನ ಕತ್ತಲ್ಲಿರುತ್ತದೋ ಅಲ್ಲಿ ತನಕ ನಿನಗೆ ನಿದ್ರೆಯ ಶಾಪ ಇರುವುದಿಲ್ಲ. ಈ ಶಾಪವನ್ನ ಇಡೀ ಊರಿನಿಂದ ತೆಗೆಯಲು ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ.
ಈ ಹಾರವನ್ನ ಕತ್ತಿನಿಂದ ತೆಗೆಯಬೇಡ. ನಾನು ಈಗ ದೂರದ ಊರಿನಲ್ಲಿದ್ದೇನೆ. ಮುಂದೆ ಏನು ಮಾಡಬೇಕು ಎಂದು ತಿಳಿಸ್ತೀನಿ. ಕೆಲವೊಂದು ವಿಚಿತ್ರ ಘಟನೆಗಳು ನಿನ್ನ ಜೊತೆ ನಡೆಯುತ್ತದೆ. ನೀನು ಯಾವುದಕ್ಕೂ ಭಯ ಪಡ್ಕೋಬೇಡ. ಇಂತಿ ನಿನ್ನ ಪ್ರೀತಿಯ ಅಜ್ಜಿ. ಪತ್ರವನ್ನ ಓದಿದ ಮುನ್ನಿಗೆ ಎಲ್ಲಾ ರೀತಿಯಿಂದಲೂ ಆಶ್ಚರ್ಯವಾಗುವುದು. ತನಗೆ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿರುವ ಬಗ್ಗೆ ಖುಷಿನೂ ಆಯಿತು. ವಾವ್, ನನಗೆ ಈ ನಿತ್ಯ ಅಮಲು ಸಂಪೂರ್ಣ ಹೊರಟು ಹೋಯ್ತು. ಈಗ ನಾನು ಮುಂದಿನ ಸಂದೇಶಕ್ಕೆ ಕಾಯ್ಬೇಕು. ಎಲ್ಲಿಂದ ಸಿಗುತ್ತೋ ಗೊತ್ತಿಲ್ಲ. ಮುನ್ನಿ, ಮುನ್ನಿ, ಬಾ ಇಲ್ಲಿ ಬಾ. ನಾನು ನಿನ್ನ ಹತ್ರ ಮಾತಾಡ್ಬೇಕು. ಅರೆ, ಇದ್ಯಾರು? ಯಾರು ನನ್ನ ಕರಿತಿರೋದು? ಎಲ್ಲಿಂದ ಸದ್ದು ಬರ್ತಿದೆ? ನಂಗೆ ಯಾರು ಕಾಣಿಸ್ತಿಲ್ಲ. ಮುನ್ನಿ, ಅಲ್ಲಿ ಯಾಕೆ ನೋಡ್ತೀಯಾ? ಇಲ್ಲಿ ಪಕ್ಕದಲ್ಲಿರುವ ಗಿಡ ನೋಡು. ಆ ಗಿಡದಲ್ಲಿರುವ ಗೆಲ್ಲು ನೋಡು. ಆ ಗೆಲ್ಲಿನಲ್ಲಿರುವ ಎಲೆ ನೋಡು. ಆ ಎಲೆ ಮೇಲೆ ನನ್ನನ್ನ ನೋಡು. ಅತ್ತಿತ್ತ ನೋಡಿ ಕೊನೆಗೂ ಆ ಹುಳವನ್ನ ಕಂಡು ಹಿಡಿದಳು. ಓ, ಸಣ್ಣ ಹುಳವೇ, ನೀನಾ ಮಾತಾಡಿದ್ದು? ಏನಾಶ್ಚರ್ಯ, ನೀನು ಕೂಡ ಮಾತಾಡ್ತೀಯಾ? ನಂಗೆ ನಂಬಲಿಕ್ಕೆ ಆಗ್ತಿಲ್ಲ. ಹಾ, ಆದ್ರೆ ನಾನು ನಿಂಗೆ ಮಾತ್ರ ಈ ತರ ಕಾಣೋದು. ನನ್ನ ಮಾತು ನಿಂಗೆ ಮಾತ್ರ ಕೇಳಿಸೋದು. ನಿನ್ನ ಅಜ್ಜಿ ನಮ್ಗೆ ಕೆಲ್ಸ ಕೊಟ್ಟಿದ್ದಾರೆ. ನನ್ನ ಅಜ್ಜಿಗೆ ಇಷ್ಟೊಂದು ಶಕ್ತಿ ಇತ್ತಾ? ನಂಗಿದು ಗೊತ್ತೇ ಇರ್ಲಿಲ್ಲ. ಮೊದಲು ಈ ಊರು ಸಿದ್ದಾಪುರ ಆಗಿದ್ದಾಗ ನಿನ್ನ ಅಜ್ಜಿಯೇ ಇಲ್ಲಿಯ ಉಡತಿಯಾಗಿದ್ಲು. ಮತ್ತೆ ಮಾತಿಗಾಗಿ ಮುದುಕಿಯ ಕುತಂತ್ರದಿಂದ ಅಜ್ಜಿ ಈ ಊರಿಗೆ ಕಾಲಿಡಿದ ಹಾಗೆ ಆಯ್ತು. ಆಮೇಲೆ ಈ ಊರು ಶಾಪಗ್ರಸ್ತವಾಯಿತು. ಓ, ಇದನ್ನ ಸರಿಪಡಿಸಲು ನನ್ನನ್ನು ನೇಮಿಸಿದ್ದಾಳೆ. ನನ್ಗೆ ಖುಷಿ ಇದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರು ಹಾಕೋಬೇಕಾಗುತ್ತೆ ಮುನ್ನಿ. ಎಲ್ಲವನ್ನ ಎದುರಿಸಿ ಹೋರಾಡಿ ಈ ಗ್ರಾಮವನ್ನ ಮೊದಲೆಂತರ ಮಾಡ್ಬೇಕು ನೀನು. ಈಗ್ಲೇ ಹೊರಡು. ದಾರಿ ಮಧ್ಯ ನಿನಗೆ ಅಲ್ಲಲ್ಲಿ ಸೂಚನೆಗಳು ಸಿಗುತ್ತವೆ. ಒಳ್ಳೇದಾಗ್ಲಿ. ಸರಿ ಗೆಳೆಯ, ನಾನಿನ್ನು ಹೊರಡ್ತೀನಿ. ಬಾಯ್. ಅರೆ, ಈ ಊರ್ನಲ್ಲಿ ಯಾರು ಕಾಣಿಸ್ತಿಲ್ಲ. ಎಲ್ಲರೂ ನಿದ್ರೆ ಮಾಡ್ತಿದ್ದಾರೆ. ನಾನು ಕೂಡ ಇವ್ರ ಸಾಲಲ್ಲೇ ಇದ್ದೆ. ಹೊರಗೆ ಗದ್ದೆಯಲ್ಲಿ ಒಬ್ರಿಬ್ರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ನಿದ್ದೆ ಅವರನ್ನೂ ಬಿಡ್ತಾ ಇಲ್ಲ. ಮುನ್ನಿ ನಡೆಯುತ್ತಾ ಮುಂದೆ ಸಾಗಿದಳು. ಕತ್ತಲಾಗುತ್ತಾ ಬಂತು. ಅರೆ, ಸೂರ್ಯ ಮುಳುಗುತ್ತಾ ಬಂದ. ನಾನಿನ್ನು ಎಲ್ಲೂ ತಲುಪ್ಲೇ ಇಲ್ಲ. ನಾನಿನ್ನೇನ್ ಮಾಡೋದು ಅಂತ ಗೊತ್ತಾಗ್ತಾನೂ ಇಲ್ಲ. ಈ ರಾತ್ರಿ ಎಲ್ಲ ಉಳ್ಕೊಳ್ಳಿ. ಮುನ್ನಿ, ನೀನೇನು ಯೋಚನೆ ಮಾಡ್ಬೇಡ. ನಿಂಗೆ ಇವತ್ತು ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ. ರಾತ್ರಿ ಚೆನ್ನಾಗಿ ನಿದ್ರೆ ಮಾಡು. ನಾಳೆ ಬೇಗ ಹೊರಡಬಹುದು. ಅರೆ, ಈಗ ಯಾರು ಮಾತಾಡ್ತಾ ಇರೋದು? ನಂಗೇನು ಕಾಣಿಸ್ತಿಲ್ಲ. ಈಗ್ಲೂ ಆ ಚಿಕ್ಕ ಹುಳನೆ ಮಾತಾಡ್ತಾ ಇದೀಯಾ? ಎಲ್ಲಿದೀಯಾ ನೀನು? ಅಯ್ಯಯ್ಯೋ, ನಾನು ಹುಳ ಅಲ್ಲ. ನಿನ್ನೆದುರಿಗೆ ಒಂದು ದೊಡ್ಡ ಮನೆ ಕಾಣಿಸ್ತಿದ್ಯಾ? ಹಾ, ಕಾಣಿಸ್ತಿದೆ. ನೀನು ಆ ಮನೆ ಒಳಗಿದೀಯಾ? ಹೊರಗ್ ಬಾ. ನಾನು ಮನೆಯೊಳಗಿಲ್ಲ ಮುನ್ನಿ. ನಾನು ಮನೇನೇ ಮಾತಾಡ್ತಿರೋದು. ಓ, ಸೂಪರ್ ಸೂಪರ್. ಮನೆ ಜೊತೆ ಮಾತಾಡೋ ಭಾಗ್ಯ ನಂದು. ಬಂದೆ ನಾನು. ನನ್ಗೆ ಹಸಿವೆ ಬೇರೆ ಆಗ್ತಿದೆ. ಬಾ ನೀನು. ಚಿಂತೆ ಮಾಡ್ಬೇಡ. ನಿನಗೋಸ್ಕರ ರುಚಿ ರುಚಿಯಾದ ಅಡಿಗೆ ಮಾಡಿಟ್ಟಿದ್ದೀನಿ. ಜೊತೆಗೆ ಹಣ್ಣು ಹಂಪಲುಗಳು ಇವೆ. ಮಲಗಲು ಬೆಚ್ಚನೆಯ ಹಾಸಿಗೆನೂ ಇದೆ. ಮೊದಲು ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ಕೋ. ವಾವ್, ಈ ಸತ್ಕಾರಕ್ಕೆ ಧನ್ಯವಾದಗಳು ಮನೆಯೇ. ಮುನ್ನಿ ಮನೆಯೊಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದೆಡೆ ಕುಳಿತುಕೊಳ್ಳುತ್ತಾಳೆ. ಆಗ ಅವಳಿಗೆ ಟೇಬಲ್ ಮೇಲೆ ಒಂದು ಪುಸ್ತಕ ಕಾಣಿಸುತ್ತದೆ. ಇಲ್ಲೊಂದು ಪುಸ್ತಕ ಇದೆ. ಯಾವುದೋ ಕತೆ ಪುಸ್ತಕ ಇದ್ದಂತಿದೆ. ಇದು ಮಾಯಾಲೋಕದ ಕತೆಗಳ ಪುಸ್ತಕ. ಇದರಲ್ಲಿ ಆಕಾಶದಲ್ಲಿರುವ ನಿಗೂಢ ಲೋಕಕ್ಕೆ ಹೇಗೆ ಹೋಗೋದು ಎಂಬುದು ಬರೆದಿದೆ. ಆದ್ರೆ ಈ ಪುಸ್ತಕದಲ್ಲಿ ನನ್ನದೇ ಚಿತ್ರವಿದೆಯಲ್ಲ. ಅಂದ್ರೆ ಇದರರ್ಥ ನಾನು ಆಕಾಶದಲ್ಲಿರುವ ನಿಗೂಢ ಲೋಕಕ್ಕೆ ಹೋಗ್ಬೇಕು. ಹೌದು ಮುನ್ನಿ, ಸರಿಯಾಗಿ ಯೋಚಿಸಿದೆ. ಈ ಪುಸ್ತಕದ ಪ್ರಕಾರ ನೀನು ನಿಗೂಢ ಲೋಕಕ್ಕೆ ಪ್ರಯಾಣಿಸಬೇಕು. ರಾತ್ರಿ 1 ಗಂಟೆಗೆ ತಯಾರಿರು.
ಓ ಗಡಿಯಾರ, ನೀನು ಕೂಡ ಮಾತಾಡ್ತೀಯಾ? ಸರಿ, ನಾನು 1 ಗಂಟೆಗೆ ಸರಿಯಾಗಿ ರೆಡಿ ಇರ್ತೀನಿ. ಅಲ್ಲಿ ತನಕ ಏನ್ ಮಾಡ್ಲಿ? ನೀನು ನಿದ್ದೆ ಮಾಡ್ಬೇಕು. ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ. ಇನ್ನು 24 ಗಂಟೆಗಳ ಒಳಗೆ ನೀನು ನಿದ್ರಾದೇವಿಯ ಗುಡಿಗೆ ತಲುಪಬೇಕು. ಅಲ್ಲಿ ತನಕ ಓಡಾಟ ತುಂಬಾ ಆಯಾಸಕರ. ಅರ್ಥವಾಯ್ತು ಗಡಿಯಾರವೇ. ಆದ್ರೆ ಈ ಹಾರ ಧರಿಸಿದ ನಂತರ ನನಗೆ ನಿದ್ದೆನೆ ಹೊರಟೋಗಿದೆ. ಏನ್ ಮಾಡ್ಲಿ ಈಗ? ಬಿಚ್ಚಿಡ್ಲೂಬಾರ್ದು. ನೀನೇನು ತಲೆ ಕೆಡ್ಸ್ಕೋಬೇಡ ಮುನ್ನಿ. ಈ ಹಾರವನ್ನ ನನ್ನ ಕೈಗೆ ಕೊಡು. ಭದ್ರವಾಗಿ ಇಟ್ಕೋತೀನಿ, ನಿದ್ದೆ ಮಾಡು. 12:30ಕ್ಕೆ ನಾನು ನಿನಗೆ ಈ ಹಾರ ಹಿಂದಕ್ಕೆ ಕೊಡ್ತೀನಿ. ಧರಿಸ್ಕೊಂಡು ಮುಂದೆ ಹೋಗು. ಒಂದು ವೇಳೆ ನೀನ್ ನನಗೆ ಮೋಸ ಮಾಡಿದ್ರೆ ಆಗ ನಾನೇನ್ ಮಾಡ್ಲಿ? ನಾವೆಲ್ಲ ನಿನ್ನ ಜನರು, ಹಾಗಾಗಿನೇ ನಿನ್ ಜೊತೆ ಮಾತನಾಡಲು ಸಾಧ್ಯ. ನೀನು ನಮ್ಮನ್ನ ನಂಬಲೇಬೇಕು. ನಾನೇ ನಿನಗೆ ದಾರಿ ತೋರಿಸೋದು. 1 ಗಂಟೆಗೆ ಅಲಾರಾಮ್ ಇದೆ. ಹೌದಾ? ಹಾಗಂತೀಯ? ಅದು ನಿಜ. ನಂಗೆ ಅದನ್ನ ಬಿಟ್ರೆ ಬೇರೆ ದಾರಿನೂ ಇಲ್ಲ. ಮುನ್ನಿ ಹಾರವನ್ನ ತೆಗೆದು ಗಡಿಯಾರದ ಕೈಗೆ ಕೊಡುವಳು. ಗಡಿಯಾರ ಹಾರವನ್ನ ಭದ್ರವಾಗಿ ಹಿಡಿದುಕೊಳ್ಳುವುದು. ಮುನ್ನಿ ನಿದ್ರೆಗೆ ಜಾರುವಳು. ಇತ್ತ ಮತ್ತೊಂದು ಲೋಕದಲ್ಲಿ ಮಾಟಗಾತಿ ಮುದುಕಿ ಮತ್ತೆ ಆಕೆಯ ಸಹಾಯಕ ಮಾತನಾಡುತ್ತಿರುವುದು. ಆಕೆ ಒಂದು ವೇಳೆ ಸರಿಯಾದ ಸಮಯಕ್ಕೆ ನಿದ್ರಾದೇವಿಯ ಗುಡಿಗೆ ಬಂದು ಹೂಗಳನ್ನ ಪಾದಕ್ ಅರ್ಪಿಸಿ ಕ್ಷಮಾಪಣೆ ಕೇಳಿದ್ರೆ ಅವರ ಎಲ್ಲಾ ಶಾಪಗಳು ವಿಮೋಚನೆ ಹೊಂದುತ್ತವೆ. ಆದ್ರೆ ನಾನು ಆ ಕ್ಷಣಕ್ಕೆ ಸುಟ್ಟು ಭಸ್ಮ ಆಗ್ತೀನಿ. ನೀವೇನು ತಲೆ ಕೆಡ್ಸ್ಕೋಬೇಡ್ರಿ ಅವ್ವ. ಅವಳು ಬಂದ್ರೆ ತಾನೆ ಮೊದ್ಲು ನಿತ್ಯ ಬಿಡ್ಲಿ. ಅವಳು ಆನ್ಯಾಕೇನಂತ ನೋಡುವ. ಹಾಗಿದ್ರೆ ಯಾಕ್ ತಡ? ಬಿಡು ಗಾಡಿನ ಮತ್ತೆ ಹೋಗು ನೋಡೋಣ. ಅಂದ್ರೆ ಆಕೆ ಆ ಹಾರ ಹಾಕೊಂಡಿಲ್ವೇನೋ? ಭೂಮಿ ಬಿಟ್ ಮೇಲ್ ಬಂದಿಲ್ವೇನೋ? ನನಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ನಿದ್ದೆ ಬರ್ಲಿ ಅಂತ ಹಾರ ತೆಗೆದ್ಬಿಟ್ಟು ಮಲ್ಕೊಂಡಿದ್ದಾಳೆ. ಅದಕ್ಕಿಂತ ಮೊದಲು ನಾವು ಹೋಗಿ ಆ ಹಾರನ ಹಾರಿಸ್ಕೊಂಡ್ಬಿಟ್ರೆ ಅವಳು ಯಾವತ್ತೂ ಎದ್ದೇಳೋದೇ ಇಲ್ಲ. ಮುದುಕಿ ಮತ್ತೆ ಸಹಚರ ಫ್ಲೈಯಿಂಗ್ ಸ್ಟಿಕ್ ನಲ್ಲಿ ಕುಳಿತು ಭೂಲೋಕಕ್ಕೆ ಬರುತ್ತಾರೆ. ಇತ್ತ ಮುನ್ನಿ ಗಾಢ ನಿದ್ರೆಯಲ್ಲಿರುತ್ತಾಳೆ. ಹಾ, ಈಗ 12:30 ಆಗುತ್ತೆ. ಮುನ್ನಿಯನ್ನ ಎಬ್ಸೋಣ. 1 ಗಂಟೆಗೆ ಅಲಾರಾಮ್ ಆಗುತ್ತೆ. ಆಗ ಮುನ್ನಿ ಇಲ್ಲಿಂದ ಹೊರಡ್ಲಿ. ಮುನ್ನಿ, ಮುನ್ನಿ ಎದ್ದೇಳು. ಸಮಯ 12:30 ಆಗಿದೆ. ಮುನ್ನಿ. ಮುನ್ನಿ ಏಳುವುದಿಲ್ಲ. ಆಕೆ ಗಾಢ ನಿದ್ರೆಯಲ್ಲೇ ಇರುತ್ತಾಳೆ. ಅರೆರೆ, ಏನ್ ಮಾಡ್ಲಿ ಈಗ? ನಂಗಂತೂ ಕರ್ದು ಕರ್ದು ಸಾಕಾಗೋಯ್ತು. ಮುನ್ನಿ, ಮುನ್ನಿ ಎದ್ದೇಳು, ಎದ್ದೇಳು ಮುನ್ನಿ. ನನ್ಗಂತೂ ನಡೆದಾಡಲು ಸಾಧ್ಯವಿಲ್ಲ. ಅಲಾರಾಮ್ಗೆ ಎದ್ದೇಳ್ಬೇಕು ಇವಳು. ಆದ್ರೆ ಅಲಾರಾಮ್ ಇರೋದು 1 ಗಂಟೆಗೆ. ಮತ್ತೆ ತಡವಾಗಿ ಬಿಡುತ್ತೆ. ಮುನ್ನಿ, ಮುನ್ನಿ ಎದ್ದೇಳು. ಮುನ್ನಿಗೆ ಎಚ್ಚರವಾಗುವುದೇ ಇಲ್ಲ. ಗಡಿಯಾರ ಪ್ರಯತ್ನ ಪಡುತ್ತಲೇ ಇರುತ್ತದೆ. ಆಗ ಇತ್ತಲಿನಿಂದ ಮುದುಕಿ ಮತ್ತು ಸಹಚರರು ಬರುವರು. ಇಲ್ಲಿದೆಯಾ ಮುನ್ನಿ ನೀನು? ಪಾಪ, ಒಳ್ಳೆ ನಿದ್ದೆ ಮಾಡು ಮಾಡು. ನೋಡಿಯವ್ವ, ಇವಳೇನು ಸದ್ಯ ಹೇಳೋ ಹಂಗ್ ಕಾಣಿಸ್ತಿಲ್ಲ. ಇವಳ ಕತ್ತಲ್ಲಿ ಹಾರ ಇಲ್ಲ. ಇಲ್ಲೆಲ್ಲೋ ಎತ್ತಿಟ್ಟಿರ್ಬೇಕು ಅನ್ಸುತ್ತೆ. ಮೊದ್ಲು ಆ ಹಾರನ ಹುಡುಕ್ಬೇಕು. ಇವಳಿಗೆ ಎಚ್ಚರ ಆದ್ಮೇಲೆ ಆ ಹಾರ ಸಿಕ್ಕಿದ್ರೆ ನಿದ್ದೆ ಸಂಪೂರ್ಣ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಎಲ್ಲಿ ತನಕ ಆ ಹಾರ ಅವಳ ಕತ್ತಲ್ಲಿರುತ್ತೋ ಅಲ್ಲಿ ತನಕ ಅವಳಿಗೆ ಎಲ್ಲಾ ರಕ್ಷಣೆಗಳು ಸಿಗುತ್ತೆ. ಯಾವುದೇ ಸಮಸ್ಯೆಗಳಿಲ್ದೇನು ಅವಳು ನಿದ್ರಾದೇವಿಯ ಹತ್ರ ತಲುಪಬಹುದು. ಅದೇ ನೋಡ್ತಾ ಇದ್ದೀನಿ ಅವ್ವ. ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಎಲ್ಲೋ ಅಡಗಿಸಿಟ್ಟು ಮಲ್ಕೊಂಡಿದ್ದಾಳೆ ಅನ್ಸುತ್ತೆ. ಹುಡುಕ್ತೀನಿ. ಮಾಟಗಾತಿ ಮುದುಕಿ ಮತ್ತು ಸಹಾಯಕ ಆ ಹಾರವನ್ನ ಹುಡುಕುವರು. ಅಯ್ಯಯ್ಯೋ, ಇವ್ರೀಗ ನನ್ ಕೈಯಲ್ಲಿ ಹಾರ ನೋಡಿದ್ರೆ ಖಂಡಿತ ಅಪಾಯ ಆಗುತ್ತೆ. ದೇವ್ರೇ, ಏನ್ ಮಾಡುದು? ಅದು ಬೇರೆ ಈಗ 1 ಗಂಟೆ ಆಗ್ತದೆ. ಅಲಾರಾಮ್ ಹೊಡೆಯುತ್ತೆ. ಸಿಕ್ಕಾಕೊಳ್ತೀನಿ. ಅಯ್ಯೋ. ಗಡಿಯಾರದ ಭಯ ನಿಜವಾಗುತ್ತದೆ. ಸಮಯ 1 ಗಂಟೆಯಾದಂತೆ ಅಲಾರಾಮ್ ಶಬ್ದ ಜೋರಾಗಿ ಕೇಳಿಸುತ್ತದೆ. ಮಾಟಗಾತಿ ಮತ್ತು ಸಹಚರ ಇಬ್ಬರು ಗಡಿಯಾರದ ಕಡೆಗೆ ನೋಡುವರು. ಅಲ್ಲಿ ಹಾರ
ಕಾಣಿಸೋದು. ಅಬ್ಬ ಅಲ್ನೋಡಿ ಹಾರ, ಈ ಗಡಿಯಾರ ಜೋಪಾನವಾಗಿಟ್ಕೊಂಡಿದೆ. ಶಹಬಾಷ್ ಗಡಿಯಾರ, ನೀನಂತೂ ನಮ್ಗೆ ತುಂಬಾ ಉಪಕಾರ ಮಾಡ್ದೆ. ಅಯ್ಯೋ ಬೇಡ, ಹತ್ರ ಬರ್ಬೇಡಿ. ಇದು ನಿಮ್ಮ ವಸ್ತು ಅಲ್ಲ. ನಾನು ನನ್ನ ಜವಾಬ್ದಾರಿಯಿಂದ ಮುನ್ನಿಯ ಕೈಯಿಂದ ತಗೊಂಡಿದ್ದು. ಈಗ ಅವಳಿಗೆ ಇದನ್ನ ವಾಪಸ್ ಕೊಡ್ಬೇಕು. ಯಾರು ಹತ್ರ ಬರ್ಬೇಡಿ. ಮುನ್ನಿ, ಮುನ್ನಿ. ಗಡಿಯಾರ ಭಯದಿಂದ ನಡುಗುವುದು. ಮುನ್ನಿಗೆ ಎಚ್ಚರವಾಗುವುದೇ ಇಲ್ಲ. ಇತ್ತ ಸಹಚರ ಮತ್ತು ಮಾಟಗಾತಿ ಆ ಹಾರವನ್ನ ತೆಗೆಯಲು ಮುಂದೆ ಬರುತ್ತಾರೆ. ಆಗ ಅಷ್ಟರಲ್ಲಿ ಒಂದು ಹಕ್ಕಿಯು ಒಳಗೆ ಬಂದು ಗಡಿಯಾರದ ಕೈಯಲ್ಲಿದ್ದ ಹಾರವನ್ನ ಕಾಲಿನಲ್ಲಿ ಹಿಡಿದು ಓಡುತ್ತದೆ. ಅರೆ, ಯಾರ್ ನೀನು? ಯಾಕೆ ಹಾರ ಕತ್ಕೊಂಡು ಹೋಗ್ತಿದ್ಯಾ? ನೀನೇನು ಗಾಬರಿ ಆಗ್ಬೇಡ ಗಡಿಯಾರ, ನಾನು ಕೂಡ ಮುನ್ನಿಯ ಸಹಾಯಕ್ಕೆಂದೇ ಬಂದಿರೋದು. ಮುಂದಿನ ನಿರ್ಧಾರ ನಾನ್ ಮಾಡ್ತೀನಿ. ಓ ಸರಿ ಹಕ್ಕಿ, ರಕ್ಷಣೆಗಾಗಿ ಧನ್ಯವಾದಗಳು. ಅಬ್ಬಾ, ಏ ಹಕ್ಕಿ ನಿಲ್ಲು, ನನ್ಗೂ ಹಾರಲು ಬರುತ್ತದೆ. ನಾನ್ ನಿನ್ನ ಬಿಡಲ್ಲ. ಸಿಟ್ಟಿನಿಂದ ಮಾಟಗಾತಿ ಮತ್ತು ಸಹಾಯಕ ಆ ಹಕ್ಕಿಯನ್ನ ಹಿಡಿಯಲು ಹಾರುತ್ತಾರೆ. ಮುನ್ನಿ, ಪ್ಲೀಸ್ ಬೇಗ ಎದ್ದೇಳು. ನೀನು ಆ ಹಾರವನ್ನ ಧರಿಸದೆ ಹೋದ್ರೆ ಇನ್ನು 24 ಗಂಟೆಗಳಲ್ಲಿ ನಿನ್ನ ಎಲ್ಲಾ ಶಕ್ತಿಗಳು ಹೋಗಿ ಬಿಡುತ್ತದೆ. ಮತ್ತೆ ನಾವು ನಿನ್ನ ಜೊತೆಗೆ ಮಾತನಾಡಲು ಸಾಧ್ಯವಿಲ್ಲ. ಮುನ್ನಿಗೆ ಮೆಲ್ಲನೆ ಎಚ್ಚರವಾಗುತ್ತದೆ. ಆಯಾಸ ಮತ್ತು ನಿದ್ದೆ ಇನ್ನೂ ಇರುತ್ತದೆ. ಅಯ್ಯೋ, ನಾನೆಲ್ಲಿದ್ದೀನಿ? ಕಣ್ ಬಿಡಲಾಗ್ತಿಲ್ಲ. ನಾನ್ ನನ್ನ ಮನೆಯಲ್ಲಿ ಇಲ್ಲ. ಓ ಗೊತ್ತಾಯ್ತು, ನಾನು ಗಡಿಯಾರದ ಮನೆಯಲ್ಲಿದ್ದೀನಿ. ಅರೇರೆ, ಬಲೂನ್ ನಿನ್ನ ಹತ್ತಿರ ಬರುತ್ತದೆ. ಅದನ್ನು ಹಿಡಿದುಕೋ. ಅದೇ ರೀತಿ ಮುನ್ನಿ ಮಾಡುವಳು. ಹೂಗಳನ್ನ ಕಿತ್ತು ಕೈಯಲ್ಲಿ ಹಿಡಿದುಕೊಳ್ಳುವಳು. ಅಷ್ಟರಲ್ಲಿ ಒಂದು ದೊಡ್ಡ ಬಲೂನ್ ಬರುವುದು. ಅದನ್ನ ಹಿಡಿದುಕೊಂಡು ಮುನ್ನಿ ಆಗಸದಲ್ಲಿ ಹಾರಿಕೊಂಡು ನಿದ್ರಾದೇವಿಯ ಲೋಕವನ್ನ ತಲುಪುವಳು. ದೇವಿ, ನಮ್ಮನ್ನು ಕ್ಷಮಿಸಿ. ದಯವಿಟ್ಟು ನಮ್ಮ ಶಾಪವನ್ನ ಹಿಂದೆಗೆದುಕೊಳ್ಳಿ. ನೀನು ನನ್ನ ಜನರಿಗೋಸ್ಕರ ಕಷ್ಟಪಟ್ಟು ಇಲ್ಲಿ ತನಕ ತಲುಪಿದ್ದಕ್ಕಾಗಿ, ನಿನ್ನ ಮುಗ್ಧತೆಗಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮಿಸಿ ಮೊದಲಿನ ತರ ಸಿರಿವಂತಿಕೆಯನ್ನ ನೀಡುತ್ತೇನೆ. ಆದರೆ ಮುಂದೆ ಯಾವತ್ತಿಗೂ ನಿದ್ರೆಯನ್ನ ನಿರ್ಲಕ್ಷಿಸಿ ಮೋಜು ಮಸ್ತಿಯಲ್ಲಿ ಕಳೆಯಬೇಡಿ. ಅಷ್ಟು ಮಾತ್ರ ಅಲ್ಲ, ರಾತ್ರಿ ಹಗಲು ಬರೇ ನಿದ್ರೆ ಮಾಡಿ ಆಲಸಿಗಳೂ ಆಗಬೇಡಿ. ಆಗ ಮತ್ತೊಮ್ಮೆ ನನ್ನ ಶಾಪ ನಿಮಗೆ ಖಂಡಿತ ತಗಲುತ್ತದೆ. ಇಲ್ಲ ದೇವಿ, ನೀವು ಹೇಳಿದಂತೆ ಪಾಲಿಸುತ್ತೇವೆ. ನಮ್ಮನ್ನು ಆಶೀರ್ವದಿಸಿ
ಹೀಗೆ ಮುನ್ನಿ ಊರಿನ ಜನರನ್ನ ರಕ್ಷಿಸುವಳು. ಕೆಟ್ಟದ್ದನ್ನ ಬಯಸಿದ ಮಾಟಗಾತಿ ಮುದುಕಿ ಮತ್ತು ಸಹಾಯಕ ಭಸ್ಮವಾಗುವರು.